ಮೆಟ್ರೋದಲ್ಲಿ 20,000 ಮರಗಳನ್ನ ಹಾಕ್ಬೇಕು ಅಂತ ಹೇಳಿ ಶಬ್ದ ಮಾಡಿ ಜಾಗಗಳನ್ನ ದಾನ ಮಾಡಿತ್ತು. 20,000 ಮರಗಳು ಬಂದಿದಾವ ನಿಮ್ ಪ್ರಕಾರ? ಇಲ್ಲ ಇಲ್ಲ, ಅಲ್ಲ ಎಲ್ಲಿ ಕ್ಯಾಂಪಸ್ ಅಲ್ಲಿ 50 ಗಿಡ ಅಲ್ಲ, ಕ್ಯಾಂಪಸ್ ಅಲ್ಲಿ ಮಾಡಿತ್ತು ಥ್ರೂಔಟ್ ಕರ್ನಾಟಕ. ನಮ್ಮಲ್ಲಿ 50 ಗಿಡ ಹಾಕಿದ್ದಾರೆ, ಅದರಲ್ಲಿ ಒಂದು 30 ಗಿಡ ಬಂದಿದೆ ಮೆಟ್ರೋ ಯೂನಿವರ್ಸಿಟಿ ಬಂದು 50 ಗಿಡ ಹಾಕಿ. ಯಾಕಂದ್ರೆ ನಾವು ಕಾಲ ಎಕರೆ ಕೊಟ್ಟವಲ್ಲ ಅವ್ರಿಗೆ, ಜಾಗ ಕೊಟ್ಟವಲ್ಲ ಸ್ಟೇಷನ್ ಮಾಡ್ಲಿಕ್ಕೆ. 30 ಮರದ ಸಸ್ಯಾದ್ರಿ. ನಾನು ನೋಡಿದ್ದು ಈಗ ಸಹ್ಯಾದ್ರಿ ಕರೆಕ್ಟ್ ಈ ತರ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ನೋಡಿದ್ದು ಹಳೆ ಕಾಡಿನ ಭಾಗಗಳ ಕೆಲವೆಲ್ಲ. ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ಇದು ಮೆಟ್ರೋದಲ್ಲಿ ಬಂದು ನಿಂತ್ಕೊಳ್ಳಿ ಸರ್, ಸುಮ್ಮನೆ ಈಗ ನೋಡಿ. ಈಗ ಒಂದು ನೀವು ತೋರಿಸಿಪ್ಪ ಇದನ್ನ. ಏನು ಸರ್ ನೀವು ಬೆಂಗಳೂರು ಇದೆ? ಹೌದು, ಅದು ಗಾಳಿ ಬರುವಂತ ಚೆನ್ನಾಗಿದೆ, ಕರೆಕ್ಟ್ ಆಗಿ ಗಾಳಿ ಬೇರೆ. ಇನ್ನು ಮುಂದಕ್ಕೆ ಹೋದ್ರೆ ನಿಮ್ಗೆ ಎಲ್ಲೋ ಬಂದಿದ್ದೀನಿ ಅನ್ನಂಗೆ ಆಗುತ್ತೆ. ನೀವು ಕಳ್ಕೊಳ್ಳುವಂತ ಪಶ್ಚಿಮ ಘಟ್ಟಗಳ ಇಲ್ಲ ಅಮೆಜಾನ್ ಫಾರೆಸ್ಟ್ ಆ ಥರ ಫೀಲಿಂಗ್ ಆಗುತ್ತೆ ನಿಮ್ಗೆ. ಖುಷಿ ಆಗುತ್ತೆ. ನಮ್ದು ಅಂತ ಹೇಳ್ತಾರೆ, ಚಿಕ್ಕ ಮಕ್ಕಳನ್ನ ನಾವು ಲಾಲ್ಬಾಗಿಗೆ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೊಂದು ಚಿಕ್ಕ ಟ್ರೈನ್ ಅಲ್ಲಿ ಆಟ ಆಡಿಸಿ ಚುರುಮುರಿ ಕೊಡಿಸ್ಬಿಟ್ಟು ಕರ್ಕೊಂಬರ್ತಾರೆ. ಇದ್ರೊಳಗೆ ಒಂದು ಪಿಕ್ನಿಕ್ ಮಾಡಬಾರ್ದು ಅಂತ ಯಾಕೆ ಒಂದು ಆಲೋಚನೆ ಬಂದಿಲ್ಲ? ಸೊ ದಟ್ ಮಕ್ಕಳಿಗೆ ಮರಗಳ ಮೇಲೆ ಪ್ರೀತಿ ಬರ್ಬೋದು. ಈಗ ನಾನು ಅದನ್ನೇ ನೇಚರ್ ವರ್ಕಲ್ಲಿ ಮಾಡಿಸ್ತಾ ಇದ್ದೀನಿ. ಪಬ್ಲಿಕ್ ಮಕ್ಕಳು ಸಮೇತ ಬರ್ತಾರೆ, ಅದನ್ನ ಬೇಡ ಅಂತ ಹೇಳಿ ಪೊಲೀಸರು ಕರೆಸಿ ಎಲ್ಲ ಸ್ವಲ್ಪ ಒಂದು ತೀರ್ಮಾನ ಮಾಡ್ಯಾರ. ಪೊಲೀಸರು ಹೇಳ್ತಾರೆ ಇದು ಕಿಚನ್ ಅಂದವರು ಸಣ್ಣ ಪುಟ್ಟ ಅಡಿಗೆ ಮಾಡ್ಕೊಂತಾರೆ ಅಂತ ಕಾಣುತ್ತೆ. ಅಡಿಗೆ ಅಂದ್ರೆ ಇವಾಗ ಇದೆಲ್ಲ ಏನು ಜಾಸ್ತಿ ಗಲೀಜಿಲ್ಲ. ಆ ಕಡೆ ಈ ಜಗಡೆ ಪ್ರದೇಶದೆಲ್ಲ ನೋಡಿರ್ಬೋದು, ಈ ಬೆಂಕಿದು ಇದು ಇದೆಲ್ಲ ಸುಟ್ಟೋಗಿತ್ತು ಮುಂದೆಗಡೆ ನೋಡಿ. ಈ ಕಡೆ ಎಲ್ಲ ಇಲ್ಲ, ಯಾಕಂದ್ರೆ ಈ ದಾರಿ ಅದನ್ನೇನ್ ಮಾಡುತ್ತೆ, ಬೆಂಕಿನ ಸಪ್ರೇಟ್ ಆಗಿ ಆರಿಸ್ಬಿಡುತ್ತೆ. ಆ ಕಡೆ ರಿಕ್ವೆಸ್ಟ್ ಮಾಡ್ತಾರೆ ಮೊನ್ನೆ. ಹಾ ಸರ್, ನಾವೆಲ್ಲ ವಿದೇಶಕ್ಕೆ ಹೋದಾಗ ದೊಡ್ಡ ದೊಡ್ಡ ಕಾಡು ಒಂದು ಅಡುಗೆಗೆ ಅಂತ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಅದಕ್ಕೆ ಚಾರ್ಜ್ ಮಾಡ್ತಾರೆ. ಅಲ್ಲಿ ವಾಟರ್ ಸಪ್ಲೈ ಇರುತ್ತೆ, ನೀವು ಬಂದವರು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಕ್ಲೀನ್ ಮಾಡ್ಕೊಂಡು ಹೋಗ್ಬೋದು. ಅಂದ್ರೆ ಇಲ್ಲೂ ಅಂದ್ರೆ ಪೊಲೀಸರು ಹಂಗ ನೀವೆಲ್ಲರೂ ಅಡುಗೆ ಮಾಡಕ್ ಬಿಟ್ಬಿಡ್ತೀರಾ ಅಂದ್ರು. ವಾಟ್ ಇಸ್ ದ ಪ್ರಾಬ್ಲಮ್? ಮಾಡಕ್ ಬಿಡ್ತಿಲ್ವಲ್ಲ ನೀವು ಡೆಸಿಗ್ನೇಟೆಡ್ ಪ್ಲೇಸ್ ಅಲ್ಲಿ ಮಾಡ್ಕೊಳ್ಳಿ, ಅಲ್ಲಿ ನೀರಿನ ವ್ಯವಸ್ಥೆನೂ ಕೊಡೋಣ. ಯಾರಿಗೆ ಅದು ಮಾಡ್ಕೊಳ್ಳೋದು? ಅವ್ರ ಮಕ್ಕಳಿಗೆ ಬಂದಿರ್ತಾರೆ, ತೋರ್ಸಕ್ ಬಂದಿರ್ತಾರೆ, ಒಂಚೂರು ಬಿಸಿನೀರು ಬೇಕಂದ್ರೆ ಮಾಡ್ಕೊಳ್ಳಿ, ಮನೇನ ಕಟ್ಕೊಂಡ್ ಬಂದಿರ್ತಾರೆ, ಅಡುಗೆನೇ ಮಾಡ್ಕೊಳ್ಳಿ. ಬಟ್ ಇನ್ನೊಂದು ಏನಾಗ್ತಿದೆ ಅಂದ್ರೆ, ಅದು ಯಾರು ಮಾಡ್ತಾರೆ ಗೊತ್ತಿಲ್ಲ. ಇವತ್ತು ನಿಮ್ಗೆ ಇದೊಂದು ಒಂದು ಹಳೆ ಒಂದು 2-3 ತಿಂಗಳದ್ದು ಹಳೇದು ಅಂತ ಇಟ್ಕೊಳ್ಳಿದ್ದೀನಿ. ಬಟ್ ಇಲ್ಲಿ ಅಡುಗೆ ಫ್ರೆಶ್ ಆಗಿ ಮಾಡ್ಕೊಂಡು ಇವಾಗ ಬಿಡ್ತಿಲ್ಲ. ಈ ನಡುವೆಯಿಂದ ಒಂದು 2 ತಿಂಗಳಿಂದ 1 ತಿಂಗಳಿಂದ ಬಿಟ್ಟಿಲ್ಲ. ಇಲ್ಲೆಲ್ಲ ಫುಲ್ಲು ನೋಡಿ, ಅದೆಲ್ಲ ಎಲೆಗಳು ಎಲ್ಲ ಫ್ರೆಶ್ ತರಕಾರಿಗಳನ್ನ ಅತ್ಲಾಗ ಹಚ್ಚಿಬಿಟ್ಟು ಅರ್ಧಂಬರ್ಧ ಸಿಪ್ಪೆ ಎಲ್ಲ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಅವ್ರ ಬಾಟ್ಲುಗಳು, ಆಮೇಲೆ ಅವ್ರದ್ದು ತಿನ್ನೋ ಎಲೆಗಳು, ಪ್ಲಾಸ್ಟಿಕ್ದು ಇವುಗಳು ಎಲ್ಲ ಸಾಮಾನು ಎಲ್ಲನೇ ಬಿಟ್ಟು ಹೋಗ್ತಾರೆ. ಮ್ಯಾನೇಜ್ ಮಾಡಲ್ಲ. ಅವ್ರು ಅಡುಗೆ ಮಾಡ್ಕೊಳ್ಳೋದಕ್ಕೆ ಬಿಟ್ರೂ ಕಷ್ಟ, ಬಿಡದಲ್ನೇ ಇದ್ರೂ ಕಷ್ಟ. ಇಲ್ಲ ಇವ್ರು ಹೇಳ್ದಂಗೆ ಇಟ್ಸ್ ಅ ವಂಡರ್ಫುಲ್ ಐಡಿಯಾ. ಒಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಕಾಡಲ್ಲಿ ಊಟ ಮಾಡಬೇಕು ಅನ್ನೋ ಆಸೆ ಎಲ್ಲರಿಗೂ ಇರ್ತದೆ. ಅದು ನಮ್ಮ ಕಾಲದಲ್ಲಿ ನಾವು ಎಂಜಾಯ್ ಮಾಡಿದೀವಿ. ಮರ, ದಿಣ್ಣೆ, ತೋಟ ಇಂಥ ಕಡೆ ಹೋಗಿ ಕುಕ್ ಮಾಡ್ಕೊಂಡು ತಿಂದು ಅಂತಹ ಆನಂದವನ್ನು ನಾವು ಅನುಭವಿಸಿದ್ದೀವಿ. ಮುಂದಿನ ಪೀಳಿಗೆ ಕೊಡೋದಕ್ಕೆ ಸಫಿಸ್ಟಿಕೇಟೆಡ್ ಕೊಡಬೇಕು ಅಂತಂದ್ರೆ ದಿಸ್ ಇಸ್ ದ ಬೆಸ್ಟ್ ಥಿಂಗ್. ಸಿಂಗಾಪುರ್ಗೆ ಹೋದಾಗ ಆ ವ್ಯವಸ್ಥೆ ಇದೆ, ಮಲೇಷಿಯಾಗೆ ಹೋದಾಗ ಆ ವ್ಯವಸ್ಥೆ ಇದೆ, ಯುರೋಪ್ಗೆ ಹೋದಾಗ ಆ ವ್ಯವಸ್ಥೆ ಇದೆ. ವೈ ನಾಟ್ ವಿ ಡೂ ದ ಸೇಮ್ ಥಿಂಗ್? ಅಂದ್ರೆ ಎಲ್ರಿಗೂ ಅಲ್ಲ, ಒಂದು ವ್ಯವಸ್ಥಿತ ರೀತಿಯಲ್ಲಿ ಮಾಡ್ಬೋದು.